ಧೃತಿ ಅವರು ಡ್ಯಾನ್ಸ್ ಮಾಡಿದ್ದಾರೆ. ಏನಕ್ಕೆ ಅಂದ್ರೆ ಧೃತಿ ಅವರೀಗ ಒಂದು ಒಳ್ಳೆ ಸಾಂಗ್ ಅನ್ನ ಕೇಳಿದರೆ ಅದು ಯುವರಾಜ್ ಕುಮಾರ್ ಅವರ ಯುವ ಸಿನಿಮಾದ ಸಾಂಗ್ ಒಬ್ಬನೇ ಯುವ ಒಬ್ಬನೇ ಶಿವ. ಅಲ್ಲದೆ ಒಂದು ಸಾಂಗ್ ಈಗ ತುಂಬಾನೇ ಟ್ರೆಂಡಿಂಗ್ ನಲ್ಲಿ 5 ಮಿಲಿಯನ್ ಗಡಿ ದಾಟಿದೆ. ಜೊತೆಗೆ ಫಾರಿನ್ ನಲ್ಲಿ ಇರುವಂತ ಧೃತಿ ಅವರು ಸ್ನೇಹಿತರ ಜೊತೆ ಫಾರಿನ್ ಸ್ನೇಹಿತರ ಜೊತೆ ಸೂಪರ್ ಆಗಿ ಡ್ಯಾನ್ಸ್ ಅನ್ನು ಸಹ ಮಾಡಿದ್ದಾರೆ. ಧೃತಿ ಅವರಿಗೂ ಕೂಡ ಡ್ಯಾನ್ಸ್ ಮಾಡುವುದು ಅಂದ್ರೆ ತುಂಬಾನೇ ಇಷ್ಟ. ಡ್ಯಾನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಕಲ್ತಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ. ಆದ್ರೆ ಎಲ್ಲೂ ಕೂಡ ಕ್ಯಾಮ್ರಾ ಮುಂದೆ ಕಾಣಿಸ್ಕೊಂಡಿಲ್ಲ. ಆದ್ರೆ ಹಿಂದ್ಗಡೆ ಬಹಳಷ್ಟು ರೀತಿಯಲ್ಲಿ ಮನೇಲಿ ಡ್ಯಾನ್ಸ್ ಮಾಡುವುದು, ಹಾಡನ್ನಾಡುವುದು, ಸೊ ಈ ರೀತಿ ಎಂಜಾಯ್ ಮೋಜು ಮಸ್ತಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಸೊ ಅದಕ್ಕೆ ಬಹು ನಿರೀಕ್ಷೆಯ ಸಿನಿಮಾ ಯುವ ಸಿನಿಮಾ ನೋಡಕ್ಕೆ ಅವರು ಕೂಡ ವೇಟ್ ಮಾಡ್ತಿದ್ದಾರೆ. ಫಾರಿನ್ ನಲ್ಲಿ ಒಂದು ಫ್ರೆಂಡ್ಸ್ ಜೊತೆ ಫ್ರೆಂಡ್ಸ್ ಅನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಕೂಡ ಗೊತ್ತಿದೆ ಅಪ್ಪು ಬಾಸ್ ಕುಟುಂಬ ಯಾವ ರೀತಿ ಇದೆ, ಧೃತಿ ಅವರ ಕುಟುಂಬ ಯಾವ ರೀತಿ ಇದೆ ಅಂತ ಎಲ್ಲವೂ ಕೂಡ. ಸೊ ಹೀಗಾಗಿ ಫ್ರೆಂಡ್ಸ್ ಗಳು ಕೂಡ ಧೃತಿ ಅವರಿಗೆ ತುಂಬಾನೇ ಗೌರವ ಕೊಡ್ತಾರೆ. ಒಂದು ಅಣ್ಣನ ಸಿನಿಮಾವನ್ನ ನೋಡಕ್ಕೆ ಧೃತಿ ಅವರು ಕೂಡ ವೇಟ್ ಮಾಡ್ತಿದ್ದಾರೆ. ಒಂದು ಹೊಸ ಸಾಂಗ್ ಸ್ಟೆಪ್ ಅನ್ನು ಕೂಡ ಹಾಕಿದ್ದಾರೆ, ಡ್ಯಾನ್ಸ್ ಮಾಡಿದ್ದಾರೆ, ಸೂಪರ್ ಆಗಿ ಎಂಜಾಯ್ ಮಾಡಿದ್ದಾರೆ. ಧೃತಿ ಅವರು ನಿಮ್ಗೂ ಕೂಡ ಇಷ್ಟ, ಅಪ್ಪು ಬಾಸ್ ಕುಟುಂಬ ಇಷ್ಟ, ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ಶೇರ್ ಮಾಡೋದು ನಾವು ಮರಿಬಿಡಿ. ಒಟ್ಟಿನಲ್ಲಿ ಅಪ್ಪು ಬಾಸ್ ಕುಟುಂಬ ಅಂದ್ರೆ ತುಂಬಾ ಜನರಿಗೆ ಇಷ್ಟ, ಎಲ್ಲರೂ ಕೂಡ ವೇಟ್ ಮಾಡ್ತಿದ್ದಾರೆ. ಬಹಳಷ್ಟು ರೀತಿಯಲ್ಲಿ ಒಂದು ಸಿನಿಮಾವು ಕೂಡ ರಿಲೀಸ್ ಆಗಕ್ಕೆ ರೆಡಿ ಇದೆ. ಜೂನಿಯರ್ ಪವರ್ ಸ್ಟಾರ್ ಅವರ ಒಂದು ಸಿನಿಮಾ ಜೊತೆಗೆ ಜಾಕೆ ಸಿನಿಮಾ ಕೂಡ ರಿಲೀಸ್ ಆಗ್ತಿದೆ ಮಾರ್ಚ್ 17ನೇ ತಾರೀಕು. ಜೊತೆಗೆ ಅಪ್ಪು ಬರ್ತ್ಡೇ, ಸಾಕಷ್ಟು ಕಾರ್ಯಕ್ರಮ ಒಂದು ಮಾರ್ಚ್ ತಿಂಗಳಿನಲ್ಲಿ ಆ ಒಂದು ಡಾಕ್ಟರ್ ರಾಜ್ಕುಮಾರ್ ಒಂದು ಕುಟುಂಬಕ್ಕೆ ಸಾಕಷ್ಟು ಒಳ್ಳೆದಾಗುವಂತ ದಿವಸ ಅಂತಾನೆ ಹೇಳ್ಬೋದು. ನಾಳೆ ಶಿವಣ್ಣ ಅವರ ಸಿನಿಮಾವು ಕೂಡ ರಿಲೀಸ್ ಆಗ್ತಿದೆ.